ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಬಟವಾಡಿ ವೃತ್ತದಲ್ಲಿ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕ್ಯಾತ್ಸಂಡದ ತಮ್ಮ ನಿವಾಸದಲ್ಲಿ ಅದ್ದೂರಿಯಿಂದ ಹುಟ್ಟುಹಬ್ಬ ಆಚರಿಸಿಕೊಂಡು ಬಟವಾಡಿ ವೃತ್ತಕ್ಕೆ ಆಗಮಿಸಿದ ರಾಜೇಂದ್ರ ಅವರನ್ನು ಪಣೀಂದ್ರ, ಸುನೀಲ, ರುದ್ರೇಶ್, ನರಸಿಂಹಮೂರ್ತಿ, ಪುನೀತ್ ನೇತೃತ್ವದಲ್ಲಿ ತಮಟೆ ವಾದ್ಯಗಳ ಸಮೇತ ಪಟಾಕಿ ಸಿಡಿಸಿ ಅದ್ದೂರಿಯಿಂದ ಸ್ವಾಗತಿಸಲಾಯಿತು. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ರಾಜೇಂದ್ರ ಅವರನ್ನು ಕರೆದುಕೊಂಡು ಹೋಗಿ ವಿಶೇಷ ಪೂಜೆ ಮಾಡಿಸಲಾಯಿತು. ಅನಂತರ ಕೇಕ್ ಕತ್ತರಿಸಿ, ಶಾಲು ಹೊದಿಸಿ, ಪೇಟ ತೊಡಿಸಿ ಅದ್ದೂರಿಯಿಂದ ಸನ್ಮಾನಿಸಲಾಯಿತು. ಅನಂತರ ನೆರೆದಿದ್ದ ಅಭಿಮಾನಿಗಳಿಗೆ, ಸಾರ್ವಜನಿಕರಿಗೆ ರಾಜೇಂದ್ರ ಅವರೇ ಉಪಹಾರವನ್ನು ವಿತರಿಸಿದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣ ಧೋರಣೆ ಮಿತಿ ಮೀರಿದೆ. ಹೀಗೆ ಮುಂದುವರೆದರೆ ರಾಷ್ಟ್ರ ರಾಜಕಾರಣದ ಮೇಲೂ ಪರಿಣಾಮ ಬೀರಿ ಮುಂದೆ ರಾಷ್ಟ್ರೀಯ ಭದ್ರತೆಗೂ ಬೆದರಿಕೆ ಒಡ್ಡುವ ಪರಿಸ್ಥಿತಿ ಬರಬಹುದು ಅಂತ ತುಮಕೂರು ನಗರದಲ್ಲಿ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ಬಿಜೆಪಿಯಿಂದ ಸೋಮವಾರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಶಾಸಕರು, ತಾವು ಹಿಂದುಳಿದ ವರ್ಗದವರ ಚಾಂಪಿಯನ್ ಎಂದು ಹೇಳಿಕೊಳ್ಳುವ ಸಿಎಂ ಸಿದ್ದರಾಮಯ್ಯ ಅವರು ಈ ವರ್ಗಗಳಿಗೂ ಅನ್ಯಾಯ ಮಾಡಿ ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತಿದ್ದಾರೆ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ನೀಡಿದ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿದ್ದಾರೆ ಎಂದು ಟೀಕಿಸಿದರು. ಮೊನ್ನೆಯ ಸದನದಲ್ಲಿ ಕ್ಯಾಬಿನೆಟ್ ಸಚಿವರು ತಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಎಂದು ಗೋಳಾಡಿದ್ದರು. ಗೃಹ ಸಚಿವರು ಪ್ರಕರಣದ ತನಿಖೆ ಮಾಡುವುದಾಗಿ ಹೇಳಿದರು. ಸರ್ಕಾರದ ಸಚಿವರ ವಿರುದ್ಧವೇ ನಡೆದ ಹನಿ ಟ್ರ್ಯಾಪ್ ವಿಚಾರ ಗಂಭೀರವಾಗಿದ್ದು, ಈ ಬಗ್ಗೆ ಮುಖ್ಯಮಂತ್ರಿಗಳು ವಿವರ ನೀಡಬೇಕು ಎಂದು ವಿಪಕ್ಷದವರು ಒತ್ತಾಯ ಮಾಡಿದರೂ ಉತ್ತರಿಸಲಿಲ್ಲ. ಕಾಂಗ್ರೆಸ್ ಪಕ್ಷದ ಏಜೆಂಟರಂತೆ ವರ್ತಿಸಿದ ಸ್ಪೀಕರ್ 18 ಬಿಜೆಪಿ ಶಾಸಕರನ್ನ 6 ತಿಂಗಳ ಕಾಲ ಅಮಾನತು ಮಾಡಿದರು. ಈ ಗೊಂದಲದ ನಡುವೆ ಮುಸ್ಲಿಮರಿಗೆ ಕಾಮಗಾರಿಯಲ್ಲಿ 4% ಮೀಸಲಾತಿ ನೀಡುವ ಬಿಲ್ ಪಾಸ್ ಮಾಡಿದರು ಎಂದು ಟೀಕಿಸಿದರು. ಈ ಗೊಂದಲ ನಡುವೆ ಮುಸ್ಲಿಮರಿಗೆ ಕಾಮಗಾರಿಯಲ್ಲಿ 4% ಮೀಸಲಾತಿ ನೀಡುವ ಬಿಲ್ ಪಾಸ್ ಮಾಡಿದರು ಎಂದು ಆರೋಪಿಸಿದರು. ಪರಿಶಿಷ್ಟ ಜಾತಿ ವರ್ಗಕ್ಕೆ ಮೀಸಲಾದ ಅನುದಾನವನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಜ್ಯೋತಿ ಗಣೇಶ್ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಅಲ್ಲಿ ಏನು ಸರ್ ಅಲ್ಲಿ ಹೇಳಿದ್ರಲ್ಲ, ಅವರೇ ಎಲ್ಲ ಪಕ್ಷದವರು, ಎಲ್ಲ ಜಡ್ಜಸ್ಸು, ಬ್ಯೂರೋಕ್ರಾಟ್ಸ್ ಎಲ್ಲ ಇದ್ದಾರೆ ಅಂದರೆ ಮಾಡಲಿ, ತನಿಖೆ ಮಾಡಲಿ. ಇಲ್ಲೇನು ಯಾರ್ಯಾರು ಮುಚ್ಕೊಳಂಗೇನಿಲ್ವಲ್ಲ. ಸಿಟ್ಟಿಂಗ್ ಜಡ್ಜ್ ಕೈಲೇ CBI ಕೈಲಿ ಮಾಡಿಸಿ ಅಂತ ಏನು ಬೇಡಿಕೆ ಇದೆ ಮಾಡಲಿ, ಎಲ್ಲರದು ಈಚೆಗೆ ಬರಲಿ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಚ್.ಎಸ್. ರವಿಶಂಕರ್ ಹೆಬ್ಬಾಕ ಮಾತನಾಡಿ, ಎಸ್ಸಿ ಎಸ್ಟಿಗೆ ಮೀಸಲಿಟ್ಟಿರುವ ಹಣವನ್ನು ಅದೇ ಸಮುದಾಯಗಳ ಅಭಿವೃದ್ಧಿಗೆ ಬಳಸಬೇಕು. ಧರ್ಮ ಆಧಾರಿತವಾಗಿ ಮುಸ್ಲಿಂ ಸಮುದಾಯಕ್ಕೆ ನೀಡಿರುವ ಮೀಸಲಾತಿಯನ್ನು ರದ್ದುಪಡಿಸಬೇಕು. ವಿಧಾನಮಂಡಲ ಅಧಿವೇಶನದ ಸಮಯದಲ್ಲಿ ಸರ್ಕಾರದ ಜನವಿರೋಧಿ ನೀತಿ ಖಂಡಿಸಿದ ಬಿಜೆಪಿಯ 18 ಶಾಸಕರನ್ನ ಅಮಾನತುಗೊಳಿಸಿರುವುದು ಖಂಡನೀಯ. ಅಮಾನತನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಬ್ಯಾಟರಂಗೇಗೌಡ, ರಾಜ್ಯ ರೈತ ಮೋರ್ಚಾ ಮಾಜಿ ಪ್ರಧಾನ ಕಾರ್ಯದರ್ಶಿ ಎಸ್. ಶಿವಪ್ರಸಾದ್, ರಾಜ್ಯ ವಕ್ತಾರ ಎಚ್.ಎನ್. ಚಂದ್ರಶೇಖರ್, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಎಚ್.ಎಸ್. ಆಂಜನಪ್ಪ, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಎಚ್.ಎ. ಆಂಜನಪ್ಪ, ಮುಖಂಡರಾದ ದಿಲೀಪ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ, ತುಮಕೂರು. ಸಾರ್ವಜನಿಕರು ಯಾವುದೇ ಶುಭ ಕಾರ್ಯಗಳಿಗೆ ಸಂಘದ ಸದಸ್ಯತ್ವ ಹೊಂದಿರುವ ಫೋಟೋ ಮತ್ತು ವಿಡಿಯೋಗ್ರಾಫರ್ಗಳನ್ನು ಬುಕ್ ಮಾಡಿಕೊಳ್ಳಿ ಅಂತ ತುಮಕೂರಿನಲ್ಲಿ ಜಿಲ್ಲಾ ಫೋಟೋಗ್ರಾಫರ್ ಸಂಘದ ಅಧ್ಯಕ್ಷ ಟಿಎಚ್ ಅನಿಲ್ ಕುಮಾರ್ ಮನವಿ ಮಾಡಿದ್ದಾರೆ. ತುಮಕೂರಿನ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅನಿಲ್ ಅವರು, ಸಂಘದ ಸದಸ್ಯರಿಲ್ಲದವರು, ವೃತ್ತಿಯಲ್ಲಿ ಅನುಭವ ಇಲ್ಲದವರು ಶುಭ ಕಾರ್ಯಗಳನ್ನು ಒಪ್ಪಿಕೊಂಡು ಗುಣಮಟ್ಟದ ಫೋಟೋ ವಿಡಿಯೋ ನೀಡದೆ ಮೋಸ ಮಾಡುತ್ತಿರುವುದು ಸಾಕಷ್ಟು ಬೆಳಕಿಗೆ ಬಂದಿತು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಇಂತಹ ಫೋಟೋ ವಿಡಿಯೋ ಪ್ರಾಜೆಕ್ಟ್ಗಳನ್ನು ಎಚ್ಚರಿಕೆ ವಹಿಸಿ ಅಂತ ಅನಿಲ್ ಕುಮಾರ್ ಮನವಿ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಕಲ್ಯಾಣ ಮಂಟಪದ ಮಾಲೀಕರೇ LED ಸ್ಕ್ರೀನ್ಗಳನ್ನು ಅಳವಡಿಸುತ್ತಿರುವುದರಿಂದ ವೃತ್ತಿ ನಿರತ ವಿಡಿಯೋ ಮತ್ತು ಫೋಟೋಗ್ರಾಫರ್ಗಳಿಗೆ ಮಾರಕವಾಗ್ತಾ ಇದೆ ಅಂತ ತಿಳಿಸಿದರು.
ಒತ್ತಾಯಿಸಿದರು. 60 ವರ್ಷ ತುಂಬಿದ ವಿಡಿಯೋ ಫೋಟೋಗ್ರಾಫರ್ಗಳಿಗೆ ಸರ್ಕಾರ ಮಾಸಾಶನ ನೀಡಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ಎನ್ ವೆಂಕಟೇಶ್, ಉಪಾಧ್ಯಕ್ಷ ನವೀನ್, ಖಜಾಂಚಿ ಸಿಎನ್ ರವಿಕುಮಾರ್, ರಾಜೇಶ್ ಸೇರಿದಂತೆ ಹಲವಾರು ಫೋಟೋಗ್ರಾಫರ್ಗಳು ಹಾಗೂ ವಿಡಿಯೋಗ್ರಾಫರ್ಗಳು ಪಾಲ್ಗೊಂಡಿದ್ದರು. ಕೇಳುವಂಥವ್ರು ಯಾರು ಇದಲ್ಲೇ ರೀತಿ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲ ಕೈಲೂ ತಂತ್ರಜ್ಞಾನ ಸಿಕ್ಕಿರೋದ್ರಿಂದ ಈ ರೀತಿ ಆಗ್ತಾ ಇದೆ. ಅದೇ ರೀತಿ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀವಿ. ಮುಂದೆ ಬರೋ ದಿನಗಳಲ್ಲಿ ನಮ್ಮ ಛಾಯಾವೃತ್ತಿ ಅವಲಂಬಿಸಿರೋರಿಗೆ ತಾವು ಮನ್ನಣೆ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಮನವಿ ಮಾಡ್ತೀವಿ. ಯಾಕೆ ಅಂತಂದರೆ ನಮಗೆ ಛಾಯಾಗ್ರಹಣ ವೃತ್ತಿ ಬಿಟ್ಟರೆ ಬೇರೆ ವೃತ್ತಿ ನಮಗೆ ಗೊತ್ತಿಲ್ಲ. ಅದರಿಂದ ನಾವು ಇದೇ ವೃತ್ತಿನ ನಂಬಿಕೊಂಡು ಹಲವಾರು ಕುಟುಂಬಗಳು ಜೀವನ ನಡೆಸ್ತಾ ಇದ್ದಾರೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಂಘದಲ್ಲಿ ಯಾರು ಛಾಯಾಚಿತ್ರಗ್ರಾಹಕರು ನೋಂದಣಿ ಮಾಡಿಸ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಸಾರ್ವಜನಿಕರು ಅವ್ರಿಗೆ ಕೆಲಸಗಳನ್ನ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಮನವಿ ಮಾಡೋ ಉದ್ದೇಶ ಇಷ್ಟೇ. ಈಗ ನಮ್ಮ ಸಂಘಕ್ಕೆ ಹಲವಾರು ದೂರುಗಳು ಬಂದಿರೋದು. ಯಾರ್ಯಾರು ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡಿ ನಮ್ಮ ಹತ್ರ ದುಡ್ಡಿಸ್ಕೊಂಡು ಕೊಟ್ಟಿಲ್ಲ, ಅವ್ರ ಅಡ್ರೆಸ್ಸು ನಮಗೆ ಗೊತ್ತಿಲ್ಲ. ನಾವೆಲ್ಲ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅವ್ರ ನಂಬರ್ ತಗೊಂಡು ನಾವು ಆರ್ಡರ್ ಕೊಟ್ಟಿದ್ವಿ, ಇನ್ನೂ ತಲುಪಿಲ್ಲ. ಕ್ಯಾಮ್ರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮದಲ್ಲಿ ರಸ್ತೆ ಅಗಲೀಕರಣ ಮಾಡಿ ಅಭಿವೃದ್ಧಿ ಮಾಡುತ್ತೇವೆ ಅಂತ ಪಿಡಿಒ ನಾಗಭೂಷಣ್ ಜನರಿಗೆ ಸುಳ್ಳು ಭರವಸೆ ಕೊಟ್ಟು ಗ್ರಾಮಸ್ಥರನ್ನ ದಿವಾಳಿ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮ ಯಾವ ಸ್ಥಿತಿಯಲ್ಲಿದೆ ಎಂಬುದನ್ನು ಶಾಸಕ ಬಸನಗೌಡ ದದ್ದಲ ಸಾಹೇಬ್ರೆ ನೋಡಿ ಸ್ವಾಮಿ. ಜನರು ಮನೆಗಳನ್ನ ಕಳೆದುಕೊಂಡಿರುವುದು ಒಂದೆಡೆಯಾದ್ರೆ ಮತ್ತೊಂದೆಡೆ ಚರಂಡಿ ಇಲ್ಲದೆ ದುರ್ನಾಥದ ಮಧ್ಯೆ ಬದುಕುವಂತಾಗಿದೆ ಅಂತ ಜನರೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನ್ ಸಮಸ್ಯೆ ಆಗಿದೆ ಸರ್? ಏನಿಲ್ಲ ಸಮಸ್ಯೆ, ನಮ್ಮದು ರೋಡಿನ ಬಗ್ಗೆ ಸ್ವಲ್ಪ ಯಾವ ಗಮನ ಯಾರಿಗಿಲ್ಲ. ಒಂದು ಪಿಡಿ ಸಾಬರಿಗಿಲ್ಲ, ಊರ ಅಧ್ಯಕ್ಷಿಗಿಲ್ಲ, ಆಮೇಲೆ ಹೆಸರೇನ ನಮ್ಮ ಖಾಲಿದ್ ಅಹಮದ್ನವರಿಗಿಲ್ಲ, ಆಮೇಲೆ ಇದು ನಾಗಭೂಷಣ್ಣವರಿಗಿಲ್ಲ. ಹೋಗಿ ಭೇಟಿ ಆದಂಗೆಲ್ಲ ಏನಂತಾರೆ, ಇವತ್ತು ಆಗ್ತದ, ನಾಳೆ ಆಗುತ್ತಾ, ನಾಳೆ ಮಾಡ್ತೀವಿ, ಇನ್ನೊಂದು 2 ದಿನ ಆಗ್ತದ, ಇನ್ನೊಂದು ವಾರದಾಗ ಆಗ್ತದ ಅಂತಾರ. ಆದ್ರೆಗುನ ಗಮನಕ್ಕೆ ತಗೊಂಡು ಬಂದು ಮಾಡೋರು ಒಬ್ರು ಇಲ್ಲ. ಆದ್ರೆಗುನ ರೋಡು ಟೈಮಿನಲ್ಲಿ ರೋಡ್ ಮಾಡತ್ತು ಅಂತಂದು ರೋಡಿಗೆ ಹೋಗ್ಬಿಟ್ರು. ಆ ರೋಡ್ ಒಡೆ ಬಿಟ್ಬಿಟ್ರು. ಮನೆಗಳು ಕೆಡಿದ್ರು. ಮನೆಗಳು ಕೆಡಿದ್ರಿಗುನ ಗಟ್ರ ಮಾಡ್ತೀವಿ, ಚಂದ್ರ ಮಾಡ್ತೀವಿ ಅಂದ್ರೆ ಅದಗುನ ಮಾಡಿಲ್ಲ. ಅದನ್ನ ಮಾಡ್ಲಿಕ್ಕೆ ಮಾಡಲ್ಲ. ಲಾಸ್ಟಿಗೆ ಒಂದು ಕಡೆ ನೀರು ಹೋಗಕ್ಕನ ದಾರಿ ಕೊಡಲ್ಲ, ದಾರಿಗುನಲ್ಲ. ಅದೇ ಊರಾಗ ಬೇವೂರವ್ರು ಬರ್ತಾರ, ಹೊತ್ಕೊಂಡು ಬರ್ತಾರ. ಊರವರು ಏನಂದ್ರೆ ಅದು ಗೊತ್ತಿರ್ತದ ಕುಣಿ. ಆ ಕುಣಿ ನೋಡಿ ಕಾಯಿಸಿ ಬಗಲು ಹೋಗ್ತಾರ. ಬೇವೂರವರು ಮಕ್ಕಳು ಮರಿ ಬಂದವರು ರಾತ್ರಿ ಹೊತ್ಕೊಂಡು ಬಿದ್ದು ಕಾಯಿಸಿ ಹೋಗ್ಯಾರ. ಅವರು ಬಂದು ಸರಿಪಡಿ ಅವರಿಗೆ ಬಂದು ರೋಡ್ ಮಾಡಿ ಕೊಡ್ಬೇಕಂತ ನಾವು ಹೇಳ್ತಿದ್ವಿ. ಆದ್ರೂ ಮಾಡುವಲ್ರಿ. ಯಾರು ಸರ್? ಅದೇ ನಮ್ಮ ನಾಗಭೂಷಣ್ಣವರು, ನಮ್ಮ PDO ಸಾಬ್ರವರು, ಆಮೀದ್ ಅಹಮದ್ನವರು ಅವರು ಬಂದು ನಮ್ಗೆ ರೋಡ್ ಮಾಡಿ ಕೊಡ್ಬೇಕಂತ ನಾವು ಹೇಳಕ್ ಹಚ್ಚಿವಿ. ಆದ್ರೆ ಬರ್ತೀವಿ ಅನ್ನಕಚ್ಚಾರ, ಬಂದೇ ಇಲ್ಲ ಇನ್ನಿದುವರೆಗೆ. ಎಂದು ಮಾಡ್ತಾರ ಅವರು ಬಂದು ಇವಾಗ ಸಮಸ್ಯೆ ಕೇಳುವಲ್ಲ. ಊರಾಗ ಒಂದು ಯಾರ ಸಂಬಂಧ ಅವ್ರಿಗೆ ನಮ್ಗೇನ್ ಸಂಬಂಧ ಅಂತಾರ್ರಿ? ಅವ್ರು ನಮ್ಗೇನ್ ಸಂಬಂಧ? ನಾವು ಮಾಡೋ ಟೈಮಿನಾಗ ಮಾಡ್ತೀವ್ರಿ. ಬಿಲ್ ಬಂದಿಲ್ಲ, ಬಜೆಟ್ ಎಲ್ಲ. ಆ ಬಜೆಟ್ ಬಂದಾಗ ನಾವು ಮಾಡ್ತೀವಿ. ಪಂಚಾಯತಿಯಾಗ ಬಜೆಟೇ ಇಲ್ಲ ಅಂತಾರೆ. ಸುಳ್ಳು. ನಮ್ಮ PDO ಸಾಬ್ರು, ನಾಗಭೂಷಣ್ಣವರು. ಸುಂಕೇಶ್ವರ ಗ್ರಾಮ ಪಂಚಾಯಿತಿ ಪಿಡಿಒ ಅವರು ಗ್ರಾಮವನ್ನ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಈಗ ಕಣ್ಮರೆಯಾಗಿದ್ದಾರೆ ಅಂತ ಹರನಹಳ್ಳಿ ಗ್ರಾಮದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಗಳಂತೆ ಮಧುಗಿರಿಯ ಸಾರ್ವಜನಿಕ ಆಸ್ಪತ್ರೆಗೆ ಹೆಚ್ಚಿನ ಕಾಯಕಲ್ಪ ನೀಡುವ ಮನಸ್ಸಿದ್ದು ಸರ್ಕಾರದಿಂದ ಸಾಧ್ಯವಾದಷ್ಟು ವೈದ್ಯರ ಕೊರತೆ ನೀಗಿಸಿ ಜನರಿಗೆ ಎಲ್ಲ ಆರೋಗ್ಯ ಸೇವೆ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ DHO ಡಾಕ್ಟರ್ ಚಂದ್ರಶೇಖರ್ ತಿಳಿಸಿದ್ದಾರೆ. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ DHO ಭೇಟಿ ನೀಡಿ ವೈದ್ಯ ಸಿಬ್ಬಂದಿಗಳೊಂದಿಗೆ ಸಭೆ ನಡೆದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಆಸ್ಪತ್ರೆಯಲ್ಲಿ ಹೆರಿಗೆ ಬಗ್ಗೆ ಕೆಲವು ಅಪಸ್ವರಗಳು ಬಂದ ಹಿನ್ನೆಲೆ ಭೇಟಿ ನೀಡಿದ್ದೇನೆ. ಈಗ ವೈದ್ಯರ ಜೊತೆ ಚರ್ಚಿಸಿದ್ದು ಮುಂದೆ ಸರ್ಕಾರ ನೀಡಿದ ಗುರಿಯಂತೆ ಗರಿಷ್ಠ ಹೆರಿಗೆಗಳನ್ನ ಹೊರಗಡೆ ಕಳುಹಿಸದೆ ಇಲ್ಲಿಯೇ ಮಾಡಲು ಸೂಚಿಸಲಾಗಿದೆ. ಇಲ್ಲಿನ ಸ್ತ್ರೀರೋಗ ವೈದ್ಯರ ಬಗ್ಗೆಯೂ ಅಪಸ್ವರ ಕೇಳಿ ಬಂದಿದ್ದು ಎಲ್ಲವನ್ನು ಶೀಘ್ರವಾಗಿ ಸರಿಪಡಿಸುತ್ತೇವೆ. ಹೆಚ್ಚುವರಿ ಹೆರಿಗೆ ವೈದ್ಯರನ್ನ ನೇಮಿಸಿದ್ದು ತಿಂಗಳಿಗೆ 100 ಹೆರಿಗೆ ಮಾಡಿಸುವ ಗುರಿ ನೀಡಿದ್ದೇನೆ ಎಂದು ತಿಳಿಸಿದರು. ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ 800 ಬಗೆಯ ಔಷಧಿಗಳಿರಬೇಕು. ಆದರೆ ಗರಿಷ್ಠ 60 ಬಗೆಯ ಔಷಧಿಗಳು ಇಲ್ಲ ಎಂಬ ಆರೋಪಕ್ಕೆ ಉತ್ತರಿಸಿದ DHO, ನಮ್ಮ ಜನರಲ್ ಸ್ಟೋರ್ನಲ್ಲಿ 300 ಬಗೆಯ ಔಷಧಿಗಳನ್ನು ವಿತರಿಸಲಾಗುತ್ತದೆ. ಯಾವ ಔಷಧಿ ಬೇಕೆಂದು ಆನ್ಲೈನ್ನಲ್ಲಿ ಇಂಡೆಂಟ್ ಹಾಕಿದರೆ ಕಳುಹಿಸಿಕೊಡುತ್ತೇವೆ.
ಯಾವುದೇ ಆಸ್ಪತ್ರೆಯಲ್ಲೂ ಔಷಧಿಗಳನ್ನು ತರಬೇಕಿಲ್ಲ. ಆದರೆ ಸರ್ಕಾರ ಔಷಧಿ ಪೂರೈಸದಿದ್ದರೆ ಹೊರಗಡೆ ಔಷಧಿ ಪಡೆಯಲು ವೈದ್ಯರು ಬಿಳಿ ಚೀಟಿ ಕೊಡುವ ಅನಿವಾರ್ಯತೆಯನ್ನು ಸರ್ಕಾರವೇ ಸೃಷ್ಟಿ ಮಾಡಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ DHO ಈ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ತಿಳಿಸಿದರು. ಈಗ ಆಂಬುಲೆನ್ಸ್ ಹಂಗಾಗಿ ನಮ್ಮ ರತ್ನವತಿ ಮೇಡಮ್ ಬಂದ್ಬಿಟ್ರೆ ಫುಲ್ ಕವರ್ ಆಗ್ಬಿಡ್ತಾರೆ. ಇಲ್ಲ ಅವರು ಈಗ ಅವ್ರ ಬಗ್ಗೆ ಅವರಿಬ್ಬರು ಡಾಕ್ಟರ್ ಬಗ್ಗೆ ತಿಳ್ಕೊಳಕ್ ಕೊಡ್ತಾರೆ. ದಯಮಾಡಿ ಭದ್ರ ಮಾಡಿ ಸರ್. ಆಯ್ತು, ಅದು ನನ್ನ ಗಮನಕ್ಕೆ ಬರಲಿ. ಅವರು ರೈಟಿಂಗಲ್ಲಿ ಕೇಳ್ತೀನಿ, ನೋಡಿ ಆಮೇಲೆ ಇದ್ರ ಬಗ್ಗೆ DSS ಮೀಟಿಂಗ್ ಆಗಿ ಒಂದು 30 ಜನ ಪ್ರೋಗ್ರೆಸ್ ಅಂತ ದಯಮಾಡಿ ಆಗಬೇಕು. ವಿತೌಟ್ ಪ್ರೋಗ್ರೆಸ್ ಇದ್ದಂಗೆ ನೆಕ್ಸ್ಟ್ ಏಪ್ರಿಲ್ ಇದ್ರ ಬಗ್ಗೆ ನ್ಯೂಸ್ ಎಲ್ಲ ಆಗಿತ್ತು ಸರ್. ನಾನು ಅದು ಪ್ರೋಗ್ರೆಸ್ ಆಗ್ಲಿಕ್ಕೆ ಚಂದ್ರು ಸರ್ ವಿತೌಟ್ ಪ್ರೋಗ್ರೆಸ್ ಇನ್ನು 10 ದಿವಸದಲ್ಲಿ ನಾನು ವಾಪಸ್ ಬರೋನಿದ್ದೀನಿ. ಇಲ್ಲಿಗೆ ಬಂದು ನಾನು ಪ್ರೋಗ್ರೆಸ್ ರಿವ್ಯೂ ಮಾಡಿ ಎವ್ರಿ ಮಂತ್ ಬರಲೇಬೇಕು, ನಾನು ಬರ್ತೀನಿ. ಎವ್ರಿ ಮಂತ್ ರಿವ್ಯೂ ಮಾಡ್ತೀನಿ. ನಮಗೆ ಬೇಕಿರೋದು ಅಷ್ಟೇ ಚಂದ್ರು ಸರ್. ಆಗ್ಬೇಕು. SC/ST ಕುಂದುಕೊರತೆ ಸಭೆಯಲ್ಲಿ ಇಲ್ಲಿ ಆಗಿರ್ತಕ್ಕಂಥ ಕೆಲವೆಲ್ಲ ನ್ಯೂನ್ಯತೆಗಳು ಮತ್ತೆ ಇಲ್ಲಿ ಏನೇನ್ ನಡೀತಾ ಇದೆ ಅದನ್ನ ನಾನು ಸರಿ ಮಾಡಿ ಕೇಳಿದ್ದೀನಿ. ಅವ್ರ ಗಮನಕ್ಕೆ ತಂದಿದ್ದೀನಿ. ಏನೇ ನ್ಯೂನ್ಯತೆ ಬರ್ಕೊಡ್ದು, ಏನಾದ್ರು ಇಲ್ಲಿ ಯಾವುದೇ ತರ ಕಂಪ್ಲೇಂಟ್ ಬರ್ಕೊಡ್ದು, ಕಂಪ್ಲೇಂಟ್ ಬರ್ದಂಗೆ ನೀವು ಕೆಲಸ ಮಾಡಿ ಅಂತ ಹೇಳಿ ತಾಕೀತ್ ಮಾಡಿದ್ದೀನಿ. ನರ್ಸ್ಗಳಿಗೂ ತಾಕೀತ್ ಮಾಡಿದ್ದೀನಿ, ಬೇರೆ ಎಲ್ಲ ಸಬಾರ್ಡಿನೇಟ್ಸ್ಗಳನ್ನೆಲ್ಲ ತಾಕೀತ್ ಮಾಡಿದ್ದೀನಿ. ಇನ್ಮೇಲೆ ಅವರು ಸರಿ ಹೋಗ್ತಾರೆ, ಸರಿ ಹೋಗಿ ಕೆಲಸ ಮಾಡ್ತಾರೆ. ನಮಗೆ ಯಾವ ಡಾಕ್ಟರ್ ಮೇಲೂ ಕ್ರಮ ಜರುಗಿಸಿ ಅನ್ನೋದು ನಮ್ಮ ಆಗ್ರಹ ಅಲ್ಲ. ಅವ್ರು ಟಾರ್ಗೆಟ್ ತೋರಿಸ್ತಾ ಇರಬೇಕು, ಜನಗಳಿಗೆ ಸೇವೆ ಸಿಗ್ತಿರೋದು ಅಷ್ಟೇ ನಮ್ಮ ಉದ್ದೇಶ. ರೋಗಿಗಳಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಅಷ್ಟೇ. ಡಾಕ್ಟರ್ಗಳು ಹೋದ್ರೆ ಮತ್ತೆ ಡಾಕ್ಟರ್ ತರ ಕಷ್ಟ ಅಂತ ನಮಗೆ ಗೊತ್ತಿದೆ. ಹಂಗಾಗಿ ಯಾವ ಡಾಕ್ಟರ್ ಮೇಲೆ ಕ್ರಮ ತಗೊಳ್ತೀರ ನಮ್ಮ ಆಗ್ರಹ ಅಲ್ಲ. ಡೆವಲಪ್ಮೆಂಟ್ ತೋರಿಸ್ಬೇಕು ಅಷ್ಟೇ. ಪ್ರೋಗ್ರೆಸ್ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸರ್ಜನ್ ಯಾವ ಪೋಸ್ಟಿಂಗ್ ಮಾಡ್ತೀರಾ? ಸರ್ಜನ್ ಡಾಕ್ಟರ್ ಯಾವ ಪೋಸ್ಟಿಂಗ್ ಮಾಡ್ತೀರಾ? ಬರಬೇಕು ಇವರ. ಈಗ ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡಿದ್ದೀವಿ, ಸಹಕಾರ ಸಚಿವರು ಮನವಿ ಮಾಡ್ಕೊಂಡಿದ್ದಾರೆ. ಅದು ಸರ್ಕಾರದ ಗಮನದಲ್ಲಿದೆ. ಅದನ್ನು ಕಮಿಷನರು PRS ಅವರು ಗಮನದಲ್ಲಿದೆ. ಇಲ್ಲಿಗೆ ಮತ್ತು ಪಾವಗಡಕ್ಕೆ ಮತ್ತು ತುರುವೇಕೆರೆಗೆ 3 ಕಡೆ ನಮಗೆ ಡಾಕ್ಟರ್ಸ್ ಬರ್ತಾ ಇದೆ. ಅಷ್ಟನ್ನು ನಮಗೆ ತುಂಬಿಕೊಳ್ಳಿಕ್ಕೆ ನಾವು ಕೇಳ್ಕೊಂಡಿದ್ದೀವಿ, ಮಾಡಿಕೊಡ್ತಾರೆ. ಚರ್ಮ ಡಾಕ್ಟರ್ಗೆ ನಾನೇ ಅರ್ಜಿ ಕೊಟ್ಟಿದ್ದೀನಿ ಸರ್, ಅಣ್ಣವ್ರಿಗೆ. ಆಯ್ತಪ್ಪ, ಮಾಡಿ. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ರತ್ನಾವತಿ, ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹೇಮಾವತಿ ಹಾಗೂ ಇತರೆ ಸಿಬ್ಬಂದಿ ಇದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಗುಬ್ಬಿ ತಾಲೂಕಿನ ಗಂಟೆಪಾಳ್ಯ ನಡುವಲಪಾಳ್ಯ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಗಂಟೆ ಬಸವಣ್ಣನ ಜಾತ್ರಾ ಮಹೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಸರಿಸುಮಾರು 400ರಿಂದ 500 ವರ್ಷ ಇತಿಹಾಸವುಳ್ಳ ಗಂಟೆ ಬಸವಣ್ಣನ ಪವಾಡಗಳು ನಡೆದಿದ್ದು, ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸುವ ಬಸವಣ್ಣನಿಗೆ ಭಕ್ತರು ಗಂಟೆಯನ್ನ ಕಾಣಿಕೆ ರೂಪದಲ್ಲಿ ಸಮರ್ಪಿಸಿದರೆ ತಮ್ಮ ಕಷ್ಟ ಕಾರ್ಪಣ್ಯಗಳು ಈಡೇರುತ್ತವೆ ಎಂದು ಭಕ್ತರು ನಂಬಿದ್ದು, ಸಾವಿರಾರು ಗಂಟೆಗಳು ದೇವಾಲಯದ ಸುತ್ತಮುತ್ತಲದಲ್ಲಿರುವ ದೇವಾಲಯದ ಇತಿಹಾಸವನ್ನ ತಿಳಿಸುತ್ತವೆ. ಈ ಜಾತ್ರಾ ಮಹೋತ್ಸವಕ್ಕೆ ಕವಣಾಪುರ ಪ್ರಸಿದ್ಧ ಬಸವಣ್ಣ ಸೇರಿದಂತೆ ಆಜುಬಾಜು ಗ್ರಾಮದ ಪಂಚ ಆದಿದೇವತೆಗಳು ಆಗಮಿಸಿದ್ದು, ವೀರಗಾಸೆ ಕುಣಿತ, ದೇವಾಲಯಗಳ ಉತ್ಸವ ನೋಡುಗರ ಕಣ್ಮನ ಸೆಳೆಯುವಂತಿತ್ತು. ಮಹಿಳೆಯರು ಆರತಿಯನ್ನ ವಿಶೇಷವಾಗಿ ಅಲಂಕರಿಸಿ ಹೊತ್ತು ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು. ಇದೇ ಸಂದರ್ಭದಲ್ಲಿ ಮಹಾದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ SR ಶ್ರೀನಿವಾಸ್ ಸೇರಿದಂತೆ ತಾಲೂಕಿನ ಅನೇಕ ಗಣ್ಯಾತಿ ಗಣ್ಯರು ಸೇರಿದಂತೆ ಸಹಸ್ರಾರು ಭಕ್ತರು ದೇವರ ದರ್ಶನ ಪಡೆದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಬೆಲೆ ಏರಿಕೆಯನ್ನು ನಿಯಂತ್ರಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಅಂತ ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದ ಮುಂಭಾಗ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಬಜೆಟ್ ಮಂಡಿಸಿ ಗುತ್ತಿಗೆ ನೀಡುವಲ್ಲಿ ಅಲ್ಪಸಂಖ್ಯಾತರಿಗೆ -4% ಮೀಸಲಾತಿ ನೀಡಿರುವ ನಿರ್ಧಾರ ಬೆಲೆ ಏರಿಕೆಯನ್ನ ನಿಯಂತ್ರಿಸುವಲ್ಲಿ ವಿಫಲ ಹಾಗೂ ಬಿಜೆಪಿಯ 18 ಶಾಸಕರನ್ನ ಅಮಾನತು ಮಾಡಿರುವುದನ್ನು ಖಂಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದ ಭವನದ ಮುಂಭಾಗ ಜಿಲ್ಲಾ ಮತ್ತು ತಾಲೂಕು ಬಿಜೆಪಿ ನೂರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ಪ್ರತಿಭಟನೆ ಮಾಡಿದರು. SC/STಗಳಿಗೆ ಗುನ್ನ ಇಟ್ಟ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಹೇಳಿದಿಕ್ಕಾರ. ನಮ್ಮ ಶಾಸಕರ ಬಿಜೆಪಿ ಶಾಸಕರನ್ನು ಹೀನಾಯವಾಗಿ ನಡೆಸಿಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಭ್ರಷ್ಟಾಚಾರ ಯುಟಿ ಖಾದರ್ ಸ್ಪೀಕರ್ಗೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ಇತ್ತೀಚೆಗೆ ಸಿದ್ದರಾಮಯ್ಯ ಬಜೆಟ್ ಮಂಡಿಸಿ ಅಲ್ಪಸಂಖ್ಯಾತರಿಗೆ ಮಾತ್ರ ಓಲೈಕೆ ಮಾಡುತ್ತಿದ್ದಾರೆ. ಹಲಾಲ್ ಬಜೆಟ್ ಮಂಡಿಸಿ ಹಿಂದೂಗಳಿಗೆ ಅನ್ಯಾಯ ಮಾಡಿದ್ದಾರೆ. ಹಿಂದೂ ಮಹಿಳೆಯರ ಸಬಲೀಕರಣಕ್ಕೆ ಯಾವುದೇ ಕಾರ್ಯಕ್ರಮ ರೂಪಿಸಿಲ್ಲ.
ಬಿಜೆಪಿ ಸರ್ಕಾರ ಇದ್ದಾಗ ಯಾವುದೇ ಗಲಭೆಗೆ ಆಸ್ಪದ ನೀಡಿಲ್ಲ. ಅಲ್ಪಸಂಖ್ಯಾತರನ್ನ ಓಲೈಸಲು ಧರ್ಮಗಳ ಮಧ್ಯೆ ಒಡಕು ತಂದಿಡುತ್ತಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಿದ್ದ ಹಣವನ್ನ ದುರ್ಬಳಕೆ ಮಾಡಿದ್ದಾರೆ. ಜನರಿಗೆ ಸುಳ್ಳು ಆಶ್ವಾಸನೆ ನೀಡಿ ಮತ ಬ್ಯಾಂಕ್ ಪಡೆದು ಈಗ ಹಣ ಎಲ್ಲಿಂದ ತರೋಣ ಎಂದು ಉಡಾಫೆ ಉತ್ತರ ನೀಡುತ್ತೀರಾ? ಈಗ ನೀಡಿರುವ ಅಲ್ಪಸಂಖ್ಯಾತರ ಮೀಸಲಾತಿಯನ್ನ ಕೂಡಲೇ ಕೈಬಿಡಬೇಕು. ಇಲ್ಲವಾದರೆ ಪ್ರತಿ ಮಂಡಲದಿಂದ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಒಂದು ಬಜೆಟ್ ಮಾಡಿರೋದ್ರಿಂದ ಇದನ್ನ ನಾವು ಹಲಾಲ್ ಬಜೆಟ್ ಅಂತಾನೆ ನಾವು ಬಿಂಬಿಸಬೇಕಾಗ್ತದೆ. ಹಿಂದೂಗಳಿಗೋಸ್ಕರ ಒಂದೇ ಒಂದು ಯಾವುದೇ ಕಾರ್ಯಕ್ರಮವನ್ನು ಇವರು ರೂಪಿಸಿಲ್ಲ. ಹಿಂದೂ ಹೆಣ್ಮಕ್ಳಿಗೆ ಇವತ್ತು ಯಾವುದೇ ಸೌಲಭ್ಯಗಳಿಲ್ಲ. ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಯಾವುದೇ ಕೋಮು ಗಲಭೆಗಳಿಲ್ದಿರ ಎಲ್ಲ ಕೋಮಿನವರು ಇಡೀ ದೇಶದ ಜನ, ನಮ್ಮ ಭಾರತ ಜನ ಎಲ್ಲರೂ ಒಂದೇ, ಯಾವುದೇ ಜಾತಿ ಭೇದವಿಲ್ಲದೆ ಯಾವುದೇ ಕಾರ್ಯಕ್ರಮ ಕೊಟ್ಟರು ಜಾತಿ ಭೇದದಿಂದ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಂದು ಕೋಮಿಗೋಸ್ಕರ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಇವತ್ತು ದೇಶವನ್ನು ಹೊಡೆಯುವಂಥ ಕೆಲಸ ಮಾಡಿದ್ದಾರೆ. ಯಾವುದೇ ಕಾರ್ಯಕ್ರಮ ಕೊಟ್ಟರೆ ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ. ಅಲ್ಪಸಂಖ್ಯಾತ ಮಕ್ಕಳಿಗೆ ಫಾರಿನ್ಗೆ ಹೋಗೋದಕ್ಕೆ 40,000 ರೂಪಾಯಿ 40 ಲಕ್ಷ ಕೊಡ್ತಾರೆ. ಕರ್ನಾಟಕದಲ್ಲಿ ಹೋದಂಥ ಮಕ್ಕಳಿಲ್ವಾ ಬೇರೆಯವರು ಹಿಂದೂನವರು? ಅದು ಯಾವುದು ಕೊಡ್ತಾ ಇಲ್ಲ. ಇವತ್ತು ಮೊನ್ನೆ ಬಜೆಟ್ ಅಲ್ಲಿ ಕೊಟ್ಟಿರುವಂಥ ಕಾರ್ಯಕ್ರಮಗಳನ್ನು ನೋಡಿದ್ರೆ ಬರೀ ಮುಸಲ್ಮಾನರಿಗೋಸ್ಕರ ಸೀಮಿತವಾಗಿಟ್ಟಂತ ಬಜೆಟ್ ಆಗಿದೆ. 40,000 ಕೋಟಿ ಬಜೆಟ್ ಅನ್ನು ಮಾಡ್ತಾರೆ. ಅದರಲ್ಲಿ ಹಿಂದೂಗಳ ಉದ್ಧಾರಕ್ಕಾಗಲಿ ಎಲ್ಲವನ್ನು ತೆಗೆದುಹಾಕಿದ್ದಾರೆ. ಯಾವ ಇವತ್ತೇನು ನಮ್ಮಲ್ಲಿ ಟ್ರಸ್ಟ್ ಇದಿದೆ, ಒಂದೊಂದು ಜಾತಿಗೆ ಒಂದೊಂದು ಬೋರ್ಡನ್ನು ಮಾಡಿದ್ರು. ಆ ಬೋರ್ಡ್ಗೆ ಕೊಟ್ಟಂಥದ್ದು ಯಾವುದೇ ಬೋರ್ಡಲ್ಲಿ ಇವತ್ತು ₹1 ಕೊಟ್ಟಿಲ್ಲ. ಮುಸಲ್ಮಾನರ ಬೋರ್ಡಿಗೆ ಮಾತ್ರ ವಫ್ಗೆ ಮತ್ತು ಇಂಥವಕ್ಕೆ ಹಣವನ್ನು ಮಂಜೂರು ಮಾಡಿದ್ದಾರೆ ಹೊರತು ನಮ್ಮ ಜನಾಂಗಕ್ಕಾಗಲಿ ಹಿಂದೂಗಳಿಗಾಗಿ ಒಂದೇ ಒಂದು ನಯಾ ಪೈಸೆಯನ್ನು ಇವರು ಬಿಡುಗಡೆ ಮಾಡಿಲ್ಲ. ಇದರ ವಿರುದ್ಧ ನೀವು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅನರ್ಹರು. ಈ ಕೂಡಲೇ ನೀವು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಅನ್ನೋ ಉದ್ದೇಶ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದ ವಿರುದ್ಧ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ, ನಮ್ಮ ಬಿಜೆಪಿ ಶಾಸಕರು ಕಾಂಗ್ರೆಸ್ ಶಾಸಕರ ಹನಿ ಟ್ರ್ಯಾಪ್ ವಿಚಾರವಾಗಿ ಮಾತನಾಡಿದ್ದೇ ತಪ್ಪಾಯಿತು. ಇಂಥ ಲಜ್ಜೆಗೆಟ್ಟ ಸರ್ಕಾರ ಮತ್ತು ಅವರ ಏಕಪಕ್ಷೀಯ ನಿರ್ಧಾರಗಳನ್ನು ನಾವು ಮತ್ತು ಜನಸಾಮಾನ್ಯರೇ ಖಂಡಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ನಿಲುವಿಗೆ ಕಿಡಿಕಾರಿದರು. ನಮ್ಮ ಅಧ್ಯಕ್ಷ ಹೇಳಿದಂಗೆ ವಿಧಾನ ಪರಿಷತ್ನಲ್ಲಿ ಧರ್ಮೇಗೌಡ ಅಂತ ಒಬ್ಬ ಸಭಾಪತಿಗಳಿದ್ರು. ಅಂದಿನ ಕಾಂಗ್ರೆಸ್ನವರು MLAಗಳು ಹೋಗಿ ಅದನ್ನ ಚೇರಿಂದ ಎತ್ತಿ ಆಚಕಾಕಿದ್ರು. ಅವ್ರ ಮೇಲೆ ಏನು ಕ್ರಮ ತಗೊಂಡಿಲ್ಲ. ನಮ್ಮ ಬಿಜೆಪಿ ಶಾಸಕರು ಏನು ನ್ಯಾಯ ಕೇಳಕೋದು, ಏನ್ರಿ ಇದು ಅನ್ಯಾಯ ಆಗ್ತದೆ, ಹನಿ ಡ್ರಾಪ್ ಆಗ್ತದೆ, ಇದ್ರ ಬಗ್ಗೆ ಆತ್ಮಹತ್ಯೆ ಮಾಡ್ಕೊಂಡು ಅದು ತೀರು ಹೋದ್ರು ಹೇಳ್ತೀನಿ ಅಂತ. ಇವತ್ತು ನಮ್ಮ ಶಾಸಕರು ಏನು ಇವತ್ತು ಹನಿ ಡ್ರಾಪ್ ವಿಚಾರವನ್ನು ಮಾತನಾಡಕ್ಕೆ ಹೋದಾಗ ಅವರು ನನ್ನ 6 ತಿಂಗಳು ಬರಬೇಡ್ರಿ, ನೀವು ಯಾವುದೇ ವಿಧಾನಸಭೆ ಒಳಗೂ ಬರಬೇಡ್ರಿ, ವಿಧಾನಸಭೆಗೂ ಬರಬೇಡಿ, ನೀವು ಯಾವ್ದು 6 ತಿಂಗಳಿಂದ ಯಾವ್ದು ನಿಮ್ಗೆ ಮತನೂ ಹಾಕ್ಸಲ್ಲ, ನಿಮ್ದು ಯಾವುದೋ ವಿವಿಧ ಕ್ಷೇತ್ರಗಳು ನಿಮ್ದು ಯಾವುದನ್ನ ಪಾರ್ಟಿಸಿಪೇಟ್ ಬೇಕಂತ ಒಂದು ಅಜೆಂಡಾವನ್ನ ಇವರು ಮಾಡವ್ರೆ. ಏನಿದು ಇವ್ರ ಅಪ್ಪನ ಸರ್ಕಾರನ? ಹಿಂದೆ ಮಹಾನ್ ಎಂತೆಂಥ ಸ್ಪೀಕರ್ಗಳಿದ್ರು, ಆದ್ರೆ ಇಂಥ ಕೆಟ್ಟ ದುಷ್ಟ ಸ್ಪೀಕರ್ ನಾವೆಂದೂ ಈ ಕರ್ನಾಟಕ ರಾಜ್ಯದಲ್ಲಿ ನೋಡ್ಲೇ ಇಲ್ಲ. ಇಂಥ ಇವರು ಏಕಪಕ್ಷೀಯ ನಿರ್ಧಾರವನ್ನು ನಾವೆಲ್ಲರೂ ಖಂಡಿಸಬೇಕಾಗ್ತದೆ. ಇವತ್ತು ಹೇಳ್ತೀನಿ, ಇವತ್ತು 18 ಇವತ್ತು ಎಸ್ ಸಿ ದುಡ್ಡು ಸುಮಾರು. ಇನ್ನು ಪ್ರತಿಭಟನೆಯ ವೇಳೆ ತಹಶೀಲ್ದಾರ್ ರಾಜೀವ ಲೋಚನಾರ್ ಅವರಿಗೆ ಮನವಿ ಪತ್ರ ನೀಡಿದರು. ಬಿಜೆಪಿ ದೇವನಹಳ್ಳಿ ಮಂಡಲದ ಅಧ್ಯಕ್ಷ ಅಂಬರೀಶ್ ಗೌಡ, ಮುಖಂಡರಾದ RK ನಂಜೇಗೌಡ ಹಾಗೂ ಹಲವು ಮೋರ್ಚಾಗಳ ಪದಾಧಿಕಾರಿಗಳು ಇದ್ದರು. ಅಕ್ಷಯ್, ಅಮೋಘ್ ಟಿವಿ, ದೇವನಹಳ್ಳಿ. ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದಲ್ಲಿ MSDP ವತಿಯಿಂದ ಪ್ರಮಾಣ ಪತ್ರ ನೀಡುವ ಕಾರ್ಯಕ್ರಮ ನಡೆಯಿತು. ಎಂಟ್ರಪ್ರಿನ್ಯೂರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹಾಗೂ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಸಹಯೋಗದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಮತ್ತು ಸ್ವಸಹಾಯ ಸಂಘಗಳಿಗೆ ಮೈಕ್ರೋ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮದಲ್ಲಿ ತರಬೇತಿ ಪಡೆದ ಮಹಿಳೆಯರಿಗೆ ಪ್ರಮಾಣ ಪತ್ರವನ್ನು ಜಿಲ್ಲಾಡಳಿತ ಭವನದಲ್ಲಿ ಆಡಿಟೋರಿಯಂನಲ್ಲಿ ನೀಡಲಾಯಿತು. ತಹಶೀಲ್ದಾರ್ ರಾಜೀವ ಲೋಚನಿ ಮಾತನಾಡಿ, ಇಂದಿನ ಸ್ಪರ್ಧಾತ್ಮಕ ಜೀವನದಲ್ಲಿ ಒಬ್ಬರ ದುಡಿಮೆ ಸಂಸಾರ ನಿರ್ವಹಣೆ ಕಷ್ಟ. ಆದ್ದರಿಂದ ಸರ್ಕಾರದಿಂದ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು. ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ. ಅದನ್ನು ಸಕಾಲದಲ್ಲಿ ಉಪಯೋಗಿಸಿಕೊಂಡು ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಬೇಕು. ಮಹಿಳೆಯರು ಮನರಂಜನೆಗಾಗಿ ಟಿವಿಯಲ್ಲಿ ಧಾರಾವಾಹಿಗಳಿಗೆ ದಾಸರಾಗದೆ ಕಾಲಹರಣ ಮಾಡದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಭವಿಷ್ಯ ರೂಪಿಸಲು ಸಹಕಾರಿಯಾಗಬೇಕು. ತಮ್ಮ ಸಂಪಾದನೆಯಲ್ಲಿ ಮನೆ ನಿರ್ವಹಣೆಗೆ ಸಹಕಾರಿಯಾಗಿ ಅಂತ ತಿಳಿಸಿದರು. ಹೆಣ್ಮಕ್ಳು ಮೇಲೆ ಚೆನ್ನಾಗಿ ಓದ್ತಿದ್ದಾರೆ, ಈ ಒಂದು ಇದಿದೆ. ಅದೇ ರೀತಿಯಾಗಿ ಅವರು ನಿರುದ್ಯೋಗಿಗಳಾಗಿ ಸುಮ್ಮನೆ ಐದಾಗಿ ಕುಳಿತುಕೊಳ್ಬಾರ್ದು. ವಿದ್ಯೆ ಇರ್ತಕ್ಕಂಥದ್ದು ಮನುಷ್ಯನ ಜ್ಞಾನಕ್ಕೆ. ನಾವು ಜ್ಞಾನ ಸಂಪಾದನೆ ಮಾಡಬೇಕು. ವಿದ್ಯೆಯಿಂದ ಜ್ಞಾನ ಸಂಪಾದನೆ ಮಾಡ್ತೀವಿ. ನಾವು ಅದರ್ ಆಕ್ಟಿವಿಟೀಸ್ ನ ನೋಡ್ತಕ್ಕಂಥದ್ದು ನಮ್ಮ ಜೀವನ ಮಾಡಬೇಕಂದಾಗ ಒಂದು ಒಳ್ಳೆ ಮಾರ್ಗ ಅನುಸರಿಸಬೇಕಾಗುತ್ತೆ.
ಆ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಮಹಿಳಾ ಸಬಲೀಕರಣ ಕುರಿತು ಈ ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆ ವತಿಯಿಂದ ಎಲ್ಲರೂ ಒಂದು ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋದು. ಈಗ ಒಬ್ಬರ ಅಧೀನದಲ್ಲಿ ಬದುಕ್ತೇನೆ ನಾವೇ ಸ್ವತಃ ಈಗ ಏನಾದರೂ ಒಂದು ಕೌಶಲ್ಯಾಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಈಗ ಬ್ಯಾಗ್ಸ್ ತಯಾರು ಮಾಡಿದ್ದಾರೆ, ಆಹಾರ ಸಾಮಗ್ರಿಗಳನ್ನು ತಯಾರು ಮಾಡಿದ್ದಾರೆ. ಅದು ಅವರು ಒಂದು ಸ್ವಂತ ದುಡಿಮೆ ಆಗುತ್ತೆ. ಆ ದುಡಿಮೆಯಲ್ಲಿ ಅವ್ರಿಗೂ ಸಹ ಒಂದು ತೃಪ್ತಿ ಇರುತ್ತೆ, ಸಾರ್ವಜನಿಕವಾಗೂ ಉದ್ಯೋಗ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇದುವರೆಗೂ ಒಂದು 480 ಜನ ಶಿಬಿರಾರ್ಥಿಗಳು ತರಬೇತಿನ ಪಡೆದಿದ್ದಾರೆ. ಅದೇ ರೀತಿ ಅವರೆಲ್ಲ ಅಂಗಡಿಗಳೆಲ್ಲ ಇಟ್ಟಿದ್ದಾರೆ, ಅವ್ರ ಓನ್ ಶಾಪ್ಸ್ನ ಸಹ ಮಾಡ್ಕೊಂಡಿದ್ದು ಅವರು ಸ್ವಯಂ. ಎಂಟ್ರಪ್ರಿನ್ಯೂರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮುಖ್ಯಸ್ಥ ಪ್ರಸಾದ್ ಮಾತನಾಡಿ, ನೀವು ನಿಮ್ಮ ಕುಟುಂಬಕ್ಕೆ ಮತ್ತು ದೇಶಕ್ಕೆ ಆಸ್ತಿಯಾಗುವ ನಿಟ್ಟಿನಲ್ಲಿ ತಯಾರು ಮಾಡುವುದೇ ಶಿಕ್ಷಣದ ಉದ್ದೇಶ. ಈ ವಿಚಾರದಲ್ಲಿ ಇತರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಎಲ್ಲ ರೀತಿಯಲ್ಲಿ ಸ್ಪಂದಿಸಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರ ನೀಡ್ತಾ ಇದೆ. ಸರ್ಕಾರದಿಂದ ಸಿಗುವಂತಹ ಎಲ್ಲ ಸವಲತ್ತುಗಳನ್ನು ಬಳಸಿಕೊಳ್ಳುವಲ್ಲಿ ಜಿಲ್ಲಾಡಳಿತ, ಪುರಸಭೆ ಎಲ್ಲರೂ ಸಹಕರಿಸುತ್ತಿರುವುದು ಉತ್ತಮ ಫಲಿತಾಂಶ ನೀಡುತ್ತಿದೆ ಅಂತ ತಿಳಿಸಿದರು. is to make you an entrepreneur so that you will independently become an asset to your family and to the nation. So I think majority of them are working towards that direction. It is one of the the credit goes to all of you and the project staff. Over and above, district administration is also supporting in terms of identification of the beneficiaries and grooming them, motivating them. Mostly NULM staff is supporting and both the areas. Compared to other districts, the participation in Bangalore rural from the district administration is relatively very encouraging, and we wish that in future also they will support our people. We may not call everybody in person, but the overall this program has been revolving around the in these areas. So as a knowledge partner, EDIA is working. As a sponsor, HAL is supporting, mentoring, guiding and extending all the required support. District administration is supporting us to outreach the program to the desired beneficiaries by various departments. ಕಾರ್ಯಕ್ರಮದಲ್ಲಿ HAL ಮುಖ್ಯ ಪ್ರಬಂಧಕ ಶ್ರೀನಿವಾಸ್, ಪ್ರಾಜೆಕ್ಟ್ ಡೈರೆಕ್ಟರ್ ಗೌತಮ್ ವಿಕಾಸ್ ಹಾಗೂ ಪ್ರಯೋಜನ ಪಡೆದ ಮಹಿಳೆಯರು ಹಾಗೂ ಸ್ವಸಹಾಯ ಸಂಘಗಳ ಮಹಿಳೆಯರು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ದಾಬಸ್ಪೇಟೆ ಬಳಿಯ ಲಕ್ಕೂರು ಗ್ರಾಮದಲ್ಲಿ ಸುಮಾರು 385 ಲಕ್ಷ ರುಗಳ ವೆಚ್ಚದಲ್ಲಿ ಸರ್ಕಾರಿ ಐಟಿಐ ಕಾಲೇಜು ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆಲಮಂಗಲ ಜನಪ್ರಿಯ ಶಾಸಕ ಎಸ್ ಶ್ರೀನಿವಾಸ್ ನೆರವೇರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡಾಬಸ್ಪೇಟೆ ಬಳಿಯ CISF ಸಮೀಪದ ಲಕ್ಕೂರು ಗ್ರಾಮದಲ್ಲಿ ಸುಮಾರು 385 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕಟ್ಟಡ ನಿರ್ಮಾಣಕ್ಕೆ ಹಾಗೂ ಬರಗೂರು ಗ್ರಾಮದಲ್ಲಿ ಸುಮಾರು 2.5 ಕೋಟಿ ಅನುದಾನದಲ್ಲಿ ಇಂದು ಭೂಮಿ ಪೂಜೆಯನ್ನು ನೆಲಮಂಗಲ ಜನಪ್ರಿಯ ಶಾಸಕ ಎನ್ ಶ್ರೀನಿವಾಸ್ ಹಾಗೂ ಹಲವಾರು ಕಾಂಗ್ರೆಸ್ ಮುಖಂಡರು ನೆರವೇರಿಸಿದರು. ಈ ವೇಳೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಎನ್ ಶ್ರೀನಿವಾಸ್, ನಾನು ಶಾಸಕರಾದ ಮೇಲೆ ಕ್ಷೇತ್ರದಲ್ಲಿ ಈಗಾಗಲೇ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ದು, ಈ ಭಾಗದಲ್ಲಿ ಬೃಹತ್ ಕೈಗಾರಿಕಾ ಪ್ರದೇಶವಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಇಂದು ಸರ್ಕಾರಿ ಐಟಿಐ ಕಾಲೇಜು ಸ್ಥಾಪನೆಗೆ ಭೂಮಿ ಪೂಜೆ ನೆರವೇರಿಸಿದ್ದು, ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಎಲ್ಲ ಸೌಕರ್ಯಗಳನ್ನು ಒಳಗೊಂಡು ಐಟಿಐ ಕಾಲೇಜು ಸ್ಥಾಪನೆಯಾಗಲಿದ್ದು, ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದು ಕಾರ್ಖಾನೆಗಳನ್ನು ಉದ್ಯೋಗ ಪಡೆಯುವಂತೆ ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ಆಧಾರ ಸ್ತಂಭವಾಗಬೇಕು. ಹಾಗೆಯೇ ಬರಗೂರು ಗ್ರಾಮದ ಸಂಪರ್ಕ ರಸ್ತೆಯ ಸೇತುವೆ ಹಾಗೂ ರಸ್ತೆ ಕಾಮಗಾರಿಗಳಿಗೆ ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಭೂಮಿ ಪೂಜೆ ಮಾಡಿ ಅಲ್ಲಿನ ಸಾರ್ವಜನಿಕರಿಗೆ ಹೊಸದಾಗಿಯೇ ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಅತಿ ಶೀಘ್ರದಲ್ಲಿಯೇ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸುವುದಾಗಿ ತಿಳಿಸಿ ಈ ಕ್ಷೇತ್ರದ ಸೇವಕನಾಗಿ ಕೆಲಸ ಮಾಡಲು ಬದ್ಧ ಎಂದರು. ಮಳಕುಂಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬರಗೂರು ಕಾಲೋನಿಗೆ ಸಂಪರ್ಕ ಕಲ್ಪಿಸತಕ್ಕಂಥ ರಸ್ತೆ ಮತ್ತು ಸೇತುವೆ ಅಭಿವೃದ್ಧಿ ಸುಮಾರು 2 ರಿಂದ 2.5 ಕೋಟಿ ವೆಚ್ಚದ ಅನುದಾನದ ಕಾಮಗಾರಿಯ ಭೂಮಿ ಪೂಜೆಯನ್ನು ಎಲ್ಲ ಸಾರ್ವಜನಿಕರು ನಮ್ಮ ಮುಖಂಡರ ಸಮ್ಮುಖದಲ್ಲಿ ನೆರವೇರಿಸಿ ಐಟಿಐ ಬಿಲ್ಡಿಂಗ್ ಸುಮಾರು 3 ಕೋಟಿ 80 ಲಕ್ಷದ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆಗೆ ಚಾಲನೆಯನ್ನು ಎಲ್ಲ ನಮ್ಮ ಸೋಂಪುರ ಹೋಬಳಿಯ ಮುಖಂಡರು ಸಾರ್ವಜನಿಕರ ಸಮ್ಮುಖದಲ್ಲಿ ನೆರವೇರಿಸಲಾಗಿದೆ. ಕಾಮಗಾರಿಯನ್ನು ಆದಷ್ಟು ಬೇಗ ಪ್ರಾರಂಭ ಮಾಡೋಕ್ಕೆ ಹೇಳಿದ್ದೀನಿ. ಗುಣಮಟ್ಟದ ಕಾಮಗಾರಿಯನ್ನು ಮಾಡಲಿಕ್ಕೆ ಹೇಳಿದ್ದೀನಿ. ಆದಷ್ಟು ಬೇಗ 2 ಕಾಮಗಾರಿಗಳನ್ನು ಮುಕ್ತಾಯಗೊಳಿಸಿ ಸಾರ್ವಜನಿಕರ ಅನುಕೂಲಕ್ಕೆ ಲೋಕಾರ್ಪಣೆಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿಸ್ತೀನಿ. ಸರ್, ಬರಗೂರಲ್ಲಿ ನೀರಿನ ಘಟಕನ ಆ ಗ್ರಾಮಕ್ಕೆ ಮಾಡಿಕೊಡ್ತೀನಿ. ಅವರು ರಿಪೇರಿ ಕೇಳಿದ್ರು,
ನಾನು ಹೊಸದಾಗಿ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀನಿ, ಮಾಡಿಸ್ತೀನಿ. ಇನ್ನು ಈ ವೇಳೆಯಲ್ಲಿ ಸೋಂಪುರ ಬ್ಲಾಕ್ ಕಾಂಗ್ರೆಸ್ ಮುಖಂಡ ಅಗಳಕುಪ್ಪೆ ಗೋವಿಂದರಾಜು, ಅಂಚೆಮನೆ ಪ್ರಕಾಶ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್, ಗಂಗಾರುದ್ರಯ್ಯ ಸೇರಿದಂತೆ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ. ಚಾಮರಾಜನಗರದ ಖಾಸಗಿ ಶಾಲೆಯಲ್ಲಿ ವ್ಯವಸ್ಥಿತ ಬ್ರೈನ್ ವಾಷಿಂಗ್ ನಡೆಯುತ್ತಿದೆಯಾ ಎಂಬ ಪ್ರಶ್ನೆ ಮೂಡಿದ್ದು, ಶಾಲೆಯೊಂದರ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. ಶಾಲೆಯೊಂದರ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಬುರ್ಕಾ ಧರಿಸಿದರೆ ಸತ್ತ ಮೇಲೆ ಶವಕ್ಕೆ ಏನೂ ಆಗಲ್ಲ, ತುಂಡು ಉಡುಗೆ ತೊಟ್ಟರೆ ನರಕಕ್ಕೆ ಹೋಗುವುದರ ಜೊತೆಗೆ ನಿಮ್ಮ ದೇಹವನ್ನ ಹಾವು ಚೇಳು ತಿನ್ನುತ್ತದೆ ಎಂದು ವಿದ್ಯಾರ್ಥಿನಿ ಹೇಳಿರುವ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಇತರ ಸಮುದಾಯದ ಮಹಿಳೆಯರ ಬಗ್ಗೆ ದ್ವೇಷ ಭಾವನೆ ಹುಟ್ಟು ಹಾಕುತ್ತಿವೆಯೇ ಶಾಲೆಗಳು ಎಂಬ ಪ್ರಶ್ನೆ ಮೂಡಿದ್ದು, ಈ ಬಗ್ಗೆ ಪ್ರಗತಿಪರರು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. Assalamualaikum. My name is Nimra Fatima. I am studying in Postal Advanced School. Name is Huda Public School. My topic name is Azab-e-Khabr. आप सल्लल्लाहु अलैहि वसल्लम ने फरमाया जो औरत पर्दा करती है वो शहीद के खून से भी ज़्यादा अफजल है. इस्लाम ने पर्दे को हुक्म देकर क़ैद नहीं किया है. पर्दे में रहकर औरत कोई भी हलाल काम कर सकती है. पर्दा रुकावट नहीं है. पर्दे में रहकर आप एक मकाम बना सकते हैं. औरत के लिए बेहतरीन पर्दा ये है कि वो एक कोई गैर मर्द को ना देखे और वो गैर मर्द इसको ना देखे. बेपर्दे वाली औरत, आप सल्लल्लाहु अलैहि वसल्लम ने फरमाया जो औरत बेपर्दा हो, घर में घूमती फिरती हो और उस घर का शौहर कुछ ना बोले, वो औरत की ही क्या, वो मर्द ही क्या. आप सल्लल्लाहु अलैहि वसल्लम फरमाते हैं वो शौहर ही क्या, वो तो तय्यूस है, तय्यूस. आप सल्लल्लाहु अलैहि वसल्लम फरमाते हैं वो ना अल्लाह उनकी नमाज कबूल करता है ना उनकी दुआ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಯರಿಯೂರು ಗ್ರಾಮದಲ್ಲಿ ಸಾಮಾಜಿಕ ಬಹಿಷ್ಕಾರ ಪಿಡುಗು ಜೀವಂತ ಇನ್ನೂ ಜೀವಂತವಾಗಿದ್ದು, ಪ್ರೀತಿಸಿ ಮದುವೆಯಾಗದಕ್ಕೆ ಕುಟುಂಬವನ್ನೇ ಬಹಿಷ್ಕಾರ ಹಾಕಿದ್ದಾರೆ. ಯರಿಯೂರು ಗ್ರಾಮದ ಪುಟ್ಟಸ್ವಾಮಿ ಹಾಗೂ ವಿನಾಯಕ ಎಂಬ ಕುಟುಂಬ ಕ್ಷುಲ್ಲಕ ಕಾರಣಗಳಿಗೆ ಗ್ರಾಮದ ಮುಖಂಡರು 1 ಲಕ್ಷ ದಂಡ ವಿಧಿಸಿದ್ದಾರೆ. ದಂಡ ಕೊಡದಿದ್ದಕ್ಕೆ 2 ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಲಾಗಿದೆ. 3 ರಿಂದ 4 ವರ್ಷಗಳಿಂದಲೂ ಬಹಿಷ್ಕಾರಕ್ಕೆ ಒಳಗಾಗಿ ನರಕ ಯಾತನೆ ಅನುಭವಿಸುತ್ತಿದ್ದು, ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಿಲ್ಲ. ಇವರ ಮನೆ ಕಾರ್ಯಗಳಿಗೆ ಯಾರೂ ಬರುತ್ತಿಲ್ಲದಂತಾಗಿದೆ. ಬಹಿಷ್ಕಾರ ತೆಗೆದುಹಾಕುವಂತೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾಗೆ ಕುಟುಂಬಗಳು ಮೊರೆ ಹೋಗಿದ್ದಾರೆ. ಸರ್ ರವಿಕುಮಾರ್ ಅಂದ್ಬಿಟ್ಟು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಯರಿಯೂರು ಗ್ರಾಮ. ಇಲ್ಲಿ ವಾಲ್ಮೀಕಿ ಬಡಾವಣೆಯಲ್ಲಿ ನಾವು ವಾಸ ಮಾಡ್ತಾ ಇರ್ತೀವಿ. ಇವ್ರು ಬಂದ್ಬಿಟ್ಟು ನಮ್ಮ ತಂದೆ ಪುಟ್ಟಸ್ವಾಮಿ ನಾಯಕ ಅಂದ್ಬಿಟ್ಟು, ಇವ್ರು ಬಂದು ವಿನಾಯಕ ಅಂದ್ಬಿಟ್ಟು ಇವರು. ನಮ್ಮ ಸಮಸ್ಯೆ ಏನು ಅಂದರೆ ಬಹಿಷ್ಕಾರ, ಸಾಮಾಜಿಕ ಬಹಿಷ್ಕಾರ ಕಾಯ್ದೆನ ಪದ್ಧತಿಯನ್ನು ನಮ್ಮ ಊರಲ್ಲಿ ಜಾರಿಗೊಳಿಸಿರೋದು. ನಮ್ಮ 2 ಕುಟುಂಬಗಳನ್ನ ಬಹಿಷ್ಕಾರ ಸಾರಿರ್ತಾರೆ. ಯರಿಯೂರು ಗ್ರಾಮದ ನಾಯಕ ಸಮುದಾಯದಲ್ಲಿ ಮುಖಂಡರುಗಳು ಸೇರಿ ಬಹಿಷ್ಕಾರನ ಸಾರಿರ್ತಾರೆ. ಒಂದು ರವಿಕುಮಾರ್ ಅನ್ನೋ ಕುಟುಂಬನ, 2 ವಿನಾಯಕ ಅವ್ರ ಕುಟುಂಬನೂ 4-5 ವರ್ಷದಿಂದ ಅವ್ರನ್ನ ಸಾರಿರ್ತಾರೆ. ನಮ್ಮದು 1 ವರ್ಷದಿಂದ ಸಾರಿರ್ತಾರೆ. ಕಾರಣ ಏನು? ಅತಿ ಹೆಚ್ಚು ದಂಡ ವಿಧಿಸುವಿಕೆ. ಸುಮಾರು 50,000, 1 ಲಕ್ಷ, 2 ಲಕ್ಷದವರೆಗೂ ದಂಡ ವಿಧಿಸ್ತಿರೋದ್ರಿಂದ ನಾವು ಅದನ್ನು ಪ್ರಶ್ನೆ ಮಾಡೋದಕ್ಕೆ ನಮ್ಮನ್ನು ಬಹಿಷ್ಕಾರ ಹಾಕಿರ್ತಾರೆ. 2ನೇದೇನು ಬಂದ್ಬಿಟ್ಟು ನನ್ನ ತಮ್ಮ ಮದುವೆಯಾಗಿ 10 ವರ್ಷ ಆಗಿರ್ತದೆ. ಆ 10 ವರ್ಷದಿಂದ ಈಗ ಆ ದಂಡವನ್ನು 50,000 ಹಣ ಕೊಡಿ, ನೀವು ನಿಮ್ಮ ತಮ್ಮ ಓಡೋಗಿ ಮದುವೆಯಾಗಿರೋದ್ರಿಂದ ಕೊಡಬೇಕು ಅಂದ್ಬಿಟ್ಟು ಅವ್ರು ಕೇಳ್ತಿರೋದ್ರಿಂದ ನಾವು ಕೊಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ನಮ್ಮನ್ನ ಬಹಿಷ್ಕಾರ ಹಾಕಿರ್ತಾರೆ. ಇನ್ನು ವಿನಾಯಕ ಅವ್ರ ಕುಟುಂಬನ ಬಂದ್ಬಿಟ್ಟು 5-6 ವರ್ಷದಿಂದ ಅವ್ರನ್ನೂ 1 ಲಕ್ಷ ದಂಡ. ಅದೆಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.